ಮೊದಲ ಟಿ20 ಪಂದ್ಯವನ್ನು ಆಡಲು ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟರು 18 ವರ್ಷದ ಯುವಕರು. ಇನ್ನು ಈ ಒಂದು ಯುವಕರನ್ನು ನೋಡಿ ಶ್ರೀಲಂಕಾ ತಂಡದ 16 ಸದಸ್ಯ ಆಟಗಾರರು ಹೆದರುತ್ತಿದ್ದಾರೆ. ಹೌದು, ನಾಳೆ ಜುಲೈ 27ರಂದು ಮೊದಲ ಹೈ ವೋಲ್ಟೇಜ್ ಪಂದ್ಯವು ಆರಂಭವಾಗಲಿದ್ದು, ಹಾಗೆ ಈ ಒಂದು ಪಂದ್ಯಕ್ಕಾಗಿ ಇದೀಗ ವೀಕ್ಷಕರೇ 18 ವರ್ಷದ ಯುವಕರು ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಾಳೆ ನಡೆಯುವಂಥ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಈಗಲೇ ತಿಳಿಸಿ. ಮತ್ತು ನಾವು ಇಂದಿನ ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹೌದು, ನಾಳೆಯಿಂದ ಭಾರತ ಹಾಗೂ ಶ್ರೀಲಂಕಾ ನಡುವಿನ ಮೊದಲ ಟಿ20 ಪಂದ್ಯವು ಆರಂಭವಾಗಲಿದೆ. ವೀಕ್ಷಕರೇ, ಈ ಒಂದು ಟಿ20 ಸರಣಿಯು ಎರಡು ತಂಡಗಳಿಗೆ ತುಂಬ ಮಹತ್ವದ್ದಾಗಿದೆ. ಇನ್ನು ಈ ಒಂದು ಸರಣಿಗೆ ಈಗಾಗಲೇ ವೀಕ್ಷಕರೇ ಎರಡು ತಂಡಗಳ 16 ಸದಸ್ಯರನ್ನು ಪ್ರಕಟಗೊಳಿಸಲಾಗಿದೆ. ಆದರೆ ಇದೀಗ ಭಾರತ ತಂಡಕ್ಕೆ ಸಿಹಿಯಾದ ಸುದ್ದಿ ಏನೆಂದರೆ ಭಾರತ ತಂಡಕ್ಕೆ 18 ವರ್ಷದ ಯುವ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಎಂಟ್ರಿ ಕೊಟ್ಟಂಥ ಆಟಗಾರರಲ್ಲಿ ಮೊದಲ ಆಟಗಾರ ದೇವದತ್ ಪಡಿಕ್ಕಲ್, ಇನ್ನು ಎರಡನೇ ಆಟಗಾರ ವಿಜಯ್ ಶಂಕರ. ಈ ಇಬ್ಬರು ಸ್ಟಾರ್ ಆಟಗಾರರು ಲಂಕಾ ವಿರುದ್ಧದ ಟಿ20 ಸರಣಿಗೆ ಹೋಗಲಿದ್ದಾರೆ ಎಂದು ವರದಿಗಳು ಬರುತ್ತಿವೆ. ಹಾಗೆ ಇವರು ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದ ಪಡೆಯು ಇನ್ನಷ್ಟು ಬಲಿಷ್ಠವಾಗಿ ಕಾಣಲಿದೆ. ವೀಕ್ಷಕರೇ, ನಿಮಗೆ ಗೊತ್ತೇ ಇದೆಯಾ ದೇವದತ್ ಪಡಿಕ್ಕಲ್ ಅವರು ಎಂತಹ ಆಟಗಾರ ಎಂದು. ಇವರು RCB ತಂಡದ ಪರವಾಗಿ ಪ್ರಮುಖ ಕೊಡುಗೆಗಳನ್ನು ನೀಡಿದರು. ಇನ್ನು ಟೀಮ್ ಇಂಡಿಯಾ ತಂಡದಲ್ಲೂ ಕೂಡ ಒಂದು ಅರ್ಧ ಶತಕವನ್ನು ಬಾರಿಸಿದ್ದು, ಹಾಗೆ ಕೆಲವು ತಿಂಗಳುಗಳಿಂದ ದೇವದತ್ ಪಡಿಕ್ಕಲ್ ಅವರಿಗೆ ಚಾನ್ಸ್ ಸಿಗುತ್ತಿಲ್ಲ. ಇನ್ನು ವೀಕ್ಷಕರೇ, ವಿಜಯ್ ಶಂಕರ ಹಾಗೆ ಇವರು ಕೂಡ ಭಾರತ ತಂಡದ ಪರವಾಗಿ ಸಾಕಷ್ಟು ರನ್ಗಳನ್ನು ಕಲೆ ಹಾಕಿದ್ದು, ಹಾಗೆ ಕೆಲವೊಂದಿಷ್ಟು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಇಬ್ಬರು ಆಟಗಾರರು ಇದೀಗ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಇನ್ನಷ್ಟು ಬಲಿಷ್ಠವಾಗಿ ಭಾರತ ತಂಡವು ಕಾಣಿಸಲಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ವರದಿ.